ನಿಮಗ್ ಗೊತ್ತಿರೋ ಒಂದ್ ವಿಷಯದ ಬಗ್ಗೆ ಆರ್ಟಿಕಲ್ ರೂಪದಲ್ಲಿ ಬರೀತಾ ಮಂತ್ಲಿ ಇಷ್ಟಂತ ಹಣ ಗಳಿಸ್ಬೋದು ಗೊತ್ತಾ? ಕೆಲವರಿಗೆ ಇದು ಸುಳ್ಳು ಅನಿಸ್ಬೋದು, ಆದ್ರೆ ಇದು ನಿಜ. ಅದೇಗೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದೆ ನೋಡಿ. ಹೌದು, ಬ್ಲಾಗಿಂಗ್ ಮಾಡ್ಕೊಂಡು ತುಂಬಾ ಜನ ತುಂಬಾ ಹಣ ಗಳಿಸ್ತಿದ್ದಾರೆ. ಈ ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಿರಲ್ಲ. ಈಗ ನಂಗೆ ಕೋಡಿಂಗ್ ಬಗ್ಗೆ ಗೊತ್ತಿರುತ್ತೆ, ಬಿಸ್ನೆಸ್ ಬಗ್ಗೆ ಗೊತ್ತಿರಲ್ಲ. ನಿಮ್ಗೆ ಬಿಸ್ನೆಸ್ ಬಗ್ಗೆ ಗೊತ್ತಿರುತ್ತೆ, ಬಟ್ ಕೋಡಿಂಗ್ ಬಗ್ಗೆ ಗೊತ್ತಿರಲ್ಲ. ಸೊ ಇಂಥ ಟೈಮಲ್ಲಿ ನಿಮಗ್ ಗೊತ್ತಿರೋ ವಿಷಯಗಳ ಬಗ್ಗೆ, ಐಡಿಯಾಗಳ ಬಗ್ಗೆ ಒಂದು ಆರ್ಟಿಕಲ್ ರೂಪದಲ್ಲಿ ಬರೆದು ಆನ್‌ಲೈನ್‌ನಲ್ಲಿ ಪಬ್ಲಿಷ್ ಮಾಡೋದ್ರಿಂದ ನೀವು ಹಣ ಗಳಿಸ್ಬೋದು. ಇದನ್ನೇ ಬ್ಲಾಗಿಂಗ್ ಅಂತಾರೆ. ಹೌದು. ಜಸ್ಟ್ ಬ್ಲಾಗ್ ಬರೆಯೋದ್ರಿಂದ ವರ್ಷಗಳವರೆಗೆ ಹಣ ಸಂಪಾದನೆ ಮಾಡ್ಬೋದು. ಪ್ರತಿದಿನ ಲಕ್ಷಾಂತರ ಜನ ಗೂಗಲ್‌ನಲ್ಲಿ ಏನಾದ್ರೂ ಸರ್ಚ್ ಮಾಡ್ತಾನೆ ಇರ್ತಾರೆ. ಅಂತ ಟೈಮಲ್ಲಿ ನಿಮ್ಮ ಆರ್ಟಿಕಲ್ ಡಿಸ್‌ಪ್ಲೇ ಆಗ್ಬೋದು. ನಿಮ್ಗೆ ಈಗ ಬ್ಲಾಗಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದು ಆರ್ಟಿಕಲ್‌ನ ಬರ್ದು ಆನ್‌ಲೈನ್‌ನಲ್ಲಿ ಪೋಸ್ಟ್ ಅಥವಾ ಪಬ್ಲಿಷ್ ಮಾಡೋದು ಅಂತ. ಬಟ್ ಪಬ್ಲಿಷ್ ಎಲ್ಲಿ ಮಾಡ್ಬೇಕನ್ನೋ ಡೌಟ್ಸ್ ನಿಮ್ಗೆ ಇವಾಗ ಬಂದಿರುತ್ತೆ. ಈ ಆರ್ಟಿಕಲ್ಸ್‌ನ ಪಬ್ಲಿಷ್ ಮಾಡಕ್ಕೆ ನಿಮ್ದೇ ಆದ ಒಂದು ವೆಬ್‌ಸೈಟ್‌ನ ಕ್ರಿಯೇಟ್ ಮಾಡ್ಬೇಕು. ಈ ವೆಬ್‌ಸೈಟ್ ಹೇಗ್ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವೆಬ್‌ಸೈಟ್‌ನ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ನೀವೊಂದು ಟಾಪಿಕ್‌ನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು. ಅದು ಫಾರ್ ಎಕ್ಸಾಂಪಲ್ ನಿಮ್ಗೆ ಕುಕಿಂಗ್, ಟೆಕ್ನಾಲಜಿ, ಲೈಫ್, ಟ್ರಾವೆಲ್, ಮನಿ, ಸೆಲ್ಫ್ ಇಂಪ್ರೂವ್‌ಮೆಂಟ್ ಯಾವ್ದಾದ್ರೂ ಆಗ್ಬೋದು. ಆ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಒಂದು ಡೆಪ್ತ್ ನಾಲೆಡ್ಜ್ ಇರ್ಬೇಕು. ಚೆನ್ನಾಗ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಕುಕಿಂಗ್ ಅಂತ ತಗೊಂಡಿದ್ದೀರಾ ಅಂದ್ರೆ, ನಾವು ಎಗ್ ರೈಸ್ ಮಾಡೋದು ಹೇಗೆ ಅಂತ ಒಂದು ಸ್ಟೆಪ್ಸ್ ಇರುತ್ತೆ. ಸೊ ಆ ಸ್ಟೆಪ್ಸ್‌ನ ನೀವು ಆ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದೀರಾ ಅಂದ್ರೆ, ಎಷ್ಟೋ ಜನ ಅಂದ್ರೆ ಈ ಗೂಗಲಲ್ಲಿ ಇವಾಗ ಬ್ಯಾಚಲರ್ಸ್ ಈ ತರದವರೆಲ್ಲ ಟ್ರೈ ಮಾಡ್ತಾನೆ ಇರ್ತಾರೆ, ಸರ್ಚ್ ಮಾಡ್ತಾನೆ ಇರ್ತಾರೆ. ಆ ಟೈಮಲ್ಲಿ ನಿಮ್ಮ ಒಂದು ಆರ್ಟಿಕಲ್ಸ್ ಏನಾದ್ರು ಡಿಸ್‌ಪ್ಲೇ ಆಗಿದೆ ಅಂದ್ರೆ, ಅವರು ಆ ಒಂದು ಆರ್ಟಿಕಲ್ಸ್‌ನ ನೋಡಿ ಆಸ್ ಇಟ್ ಈಸ್ ಅದ್ರ ಪ್ರಕಾರ ಮಾಡ್ತಾರೆ. ಸಪೋಸ್ ನೀವು ಒಂದು ಟೆಕ್ನಾಲಜಿ ಬಗ್ಗೆ ಅಥವಾ ಇವಾಗ ಒಂದು ನ್ಯೂಸ್ ಬಗ್ಗೆ ನೀವು ಜರ್ನಲ್ಸ್ ಬರೀತಿದ್ದೀರಾ ಅಂದ್ರೆ, ಟ್ರೆಂಡಿಂಗ್ ನ್ಯೂಸ್ ಏನಾದ್ರು ನೀವು ಬರೀತಿದ್ದೀರಾ ಅಂದ್ರೆ, ಅದು ಇವತ್ತು ನೋಡ್ತಾರೆ, ನಾಳೆ ಮತ್ತೆ ಅದನ್ನ ಸರ್ಚ್ ಮಾಡಕ್ ಹೋಗಲ್ಲ. ಬಟ್ ನೀವು ಎವರ್ ಗ್ರೀನ್ ಟಾಪಿಕ್‌ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಜಾಸ್ತಿ. ಅಂದ್ರೆ ನೀವು ಯಾವಾಗ್ಲೂನು ನಿಮ್ಮ ಒಂದು ಟಾಪಿಕ್ಕಿಗೆ ವ್ಯಾಲ್ಯೂ ಇರ್ಬೇಕು. ಅದನ್ನ ಯಾವಾಗ್ಲೂ ಸರ್ಚ್ ಮಾಡಿ ನೋಡೋ ತರ. ಆ ತರ ಒಂದು ಟಾಪಿಕ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟುನು. ಈಗ ನಿಮ್ಗೆ ಒಂದು ಒಳ್ಳೆ ಟಾಪಿಕ್‌ನ ಸೆಲೆಕ್ಟ್ ಮಾಡ್ಬೇಕು. ಮತ್ತೆ ಅದ್ರ ಬಗ್ಗೆ ಆರ್ಟಿಕಲ್ಸ್‌ನ ಬರೀಬೇಕು. ಆಮೇಲೆ ನಮ್ದೇ ಆದ ಒಂದು ಓನ್ ವೆಬ್‌ಸೈಟ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಪಬ್ಲಿಷ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಬಟ್ ನಿಮಗಿವಾಗ ನೆಕ್ಸ್ಟ್ ಬರೋ ಡೌಟು, ಪಬ್ಲಿಷ್ ಏನೋ ಮಾಡ್ತೀವಿ, ಬಟ್ ದುಡ್ಡು ಹೆಂಗ್ ಬರುತ್ತೆ ಅನ್ನೋದು. ಆದಷ್ಟು ನಿಮ್ಮ ಒಂದು ಆರ್ಟಿಕಲ್ಸು ಎಸ್-ಸಿ-ಒ ಫ್ರೆಂಡ್ಲಿ ಇರೋ ತರ ನೋಡ್ಕೊಳ್ಳಿ. ಅಂದ್ರೆ ಆ ತರ ರೀತಿ ಕೀವರ್ಡ್ಸ್‌ನ ಯೂಸ್ ಮಾಡಿ ಬರೀರಿ. ಇದ್ರಿಂದ ಗೂಗಲ್ ಅಥವಾ ಎಲ್ಲಾದ್ರೂ ಆಗ್ಲಿ ಅದ್ರ ಬಗ್ಗೆ ಏನಾದ್ರು ಒಂದು ಕೀವರ್ಡ್ಸ್ ಹಾಕಿದ್ದಾರೆ ಅಂದ್ರೆ, ಹಾಕಿ ಸರ್ಚ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಒಂದು ಆರ್ಟಿಕಲ್ಲು ಡಿಸ್‌ಪ್ಲೇ ಆಗುತ್ತೆ. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಜಾಸ್ತಿ ಆದ್ಮೇಲೆ ಗೂಗಲ್ ಆಡ್ಸೆನ್ಸ್ ಇಂದ ಆಡ್ಸ್ ಡಿಸ್‌ಪ್ಲೇ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಕೂಡ ನಿಮಗೆ ದುಡ್ಡು ಬರುತ್ತೆ. ಮತ್ತೆ ನೆಕ್ಸ್ಟ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗು. ಪ್ರಾಡಕ್ಟ್ ಅಥವಾ ಸರ್ವಿಸ್‌ನ ರೆಫರ್ ಮಾಡೋದು. ನಿಮ್ಮ ಒಂದು ರೀಡರು ಏನಾದ್ರೂ ಅದರಿಂದ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಷ್ಟಂತ ಕಮಿಷನ್ ಬರುತ್ತೆ. ನೆಕ್ಸ್ಟ್ ಒನ್ನು ಸ್ಪಾನ್ಸರ್‌ಶಿಪ್ ಮತ್ತೆ ನಿಮ್ದೇ ಆದ ಓನ್ ಪ್ರಾಡಕ್ಟ್ ಅಥವಾ ಓನ್ ಸರ್ವಿಸ್‌ನ ಕೂಡ ನೀವು ಸೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬುಕ್ ನೀವ್ ಹೆಂಗಿದ್ರು ಆರ್ಟಿಕಲ್ಸ್ ಬರೀತಿರ್ತೀರಾ. ಅದೇ ರೀತಿ ಒಂದು ಬುಕ್ ಸಹ ನೀವು ಬರ್ದು ನಿಮ್ಮ ಒಂದು ಓನ್ ವೆಬ್‌ಸೈಟ್ ಅಲ್ಲಿ ನೀವು ಅದನ್ನ ಪ್ರಮೋಷನ್ ಮಾಡ್ಕೋಬಹುದು. ಸೊ ನೀವೇನಾದ್ರೂ ಬ್ಲಾಗಿಂಗ್ ಇಂದ ದುಡ್ಡು ಅರ್ನ್ ಮಾಡ್ಬೇಕಂತ ಇದ್ರೆ ಪೇಷನ್ಸ್ ಇಂದ ಮಿನಿಮಮ್ ಒಂದು 6 ಟು 1 ಇಯರ್ ಕನ್ಸಿಸ್ಟೆಂಟ್ ಆಗಿ ಆರ್ಟಿಕಲ್ಸ್‌ನ ಪೋಸ್ಟ್ ಮಾಡ್ಬೇಕು. ಇದು ಇವತ್ತು ಆರ್ಟಿಕಲ್ಸ್‌ನ ಪೋಸ್ಟ್ ಮಾಡಿ ನನಗೆ ನಾಳೆ ಅಥವಾ ನೆಕ್ಸ್ಟ್ ವೀಕೆ ದುಡ್ಡು ಬೇಕು ಅದರಿಂದ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಬಟ್ ಅರ್ನಿಂಗ್ಸ್ ಮಾತ್ರ ಚೆನ್ನಾಗಿರುತ್ತೆ. ನಾನ್ ನೋಡ್ದಂಗೆ ಒಬ್ಬೊಬ್ರು ಒಂದೊಂದ್ ದಿನದಲ್ಲೇನೆ 2, 3 ಸಾವಿರ ಅರ್ನ್ ಮಾಡಿರೋದು ನೋಡಿದ್ದೀನಿ. ಬಟ್ ಇದಕ್ಕೆ ಟೈಮ್ ತಗೊಳ್ಳುತ್ತೆ. ನೀವು ಪೇಷನ್ಸ್ ಇಂದ ಕನ್ಸಿಸ್ಟೆಂಟ್ ಆಗಿ ಆರ್ಟಿಕಲ್ಸ್‌ನ ಪೋಸ್ಟ್ ಮಾಡ್ಬೇಕು ಡೈಲಿ. ಆ ಒಂದು ಆರ್ಟಿಕಲ್ಸು ಆದಷ್ಟು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ, ನಿಮ್ಮ ಓನ್ ನಾಲೆಡ್ಜ್ ಪ್ರಕಾರ ಇರ್ಬೇಕೆ ಹೊರತು ಕಾಪಿ ಪೇಸ್ಟ್ ಮಾಡ್ಬಾರ್ದು. ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಅಷ್ಟು ನೀವು ಇಂಪ್ರೂವ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ನಿಮ್ಗೆ ಓನ್ ಇದ್ರಲ್ಲೇನೆ ಬರೆಯೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.